ಬ್ರೇಕ್ನ ಬಳಿಕ ಅಮರ ನೆನಪುಗಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಒಬ್ಬ ನಟನ ಆಕ್ಟಿಂಗ್ ಕರಿಯರ್ ಕಂಪ್ಲೀಟ್ ಆಗಬೇಕು ಅಂದ್ರೆ ಅವರು ಎಲ್ಲಾ ರೀತಿಯ ಪಾತ್ರಗಳಲ್ಲೂ ನಟಿಸಿ ಸೈ ಎನಿಸಿಕೊಳ್ಬೇಕು. ಅದಕ್ಕೆ ತಕ್ಕಂತೆ ಅಂಬರೀಷ್ ಅವರಿಗೆ ಆರಂಭದಿಂದಲೂ ಅವಕಾಶಗಳನ್ನು ಕೊಟ್ಟಿದ್ದು ಅವರ ಸಿನಿಮಾ ಭವಿಷ್ಯ ಉಜ್ವಲವಾಗಲು ಕಾರಣವಾಯಿತು. ಮೊದಲು ಖಳನಟನಾಗಿ, ಪೋಷಕ ನಟನಾಗಿ, ನಾಯಕನಾಗಿ, ರೆಬಲ್ ಸ್ಟಾರ್ ಆಗಿ ಬೆಳೆದ ಅಂಬರೀಷ್ ಭಾವನಾತ್ಮಕ ಪಾತ್ರಗಳಿಗೂ ಸೈ ಎನಿಸಿಕೊಂಡವರು. ಅವರ ಸಿನಿಮಾಗಳಾದ ಒಲವಿನ ಉಡುಗೊರೆ, ಮಮತೆಯ ಮಡಿಲು ಮತ್ತು ಹೃದಯ ಹಾಡಿತು ಸಿನಿಮಾಗಳು ಇದಕ್ಕೆ ಸಾಕ್ಷಿ. ಅದರಲ್ಲೂ ಈ 3 ಸಿನಿಮಾಗಳ ಸಾಮಾನ್ಯ ಅಂಶವೆಂದರೆ ಈ 3 ಸಿನಿಮಾಗಳಲ್ಲಿ ಅಂಬರೀಷ್ ಅವರು ಡಾಕ್ಟರ್ ಆಗಿ ನಟಿಸಿರೋದು. ಸಿಸ್ಟರ್, ಅದಕ್ಕೆ ನೀವೇ ಇಂಜೆಕ್ಷನ್ ಕೊಟ್ಬಿಡಿ. ರವಿ, ರವಿ, ಯಾಕಿದೆಯಾ? ಏನಾಗಿದೆ? ಏನಿಲ್ಲ ರವಿ, ನಿನ್ನ ನಿಜ ಗೊತ್ತಾಗಬೇಕು. ಏನ? ವಿಮಲಾ ಯಾರ ಮಗು? ವಿಮಲಾ ಯಾರ ಮಗು? ವಿಮಲಾ ಹಿಂದೆ ಹೇಳ್ಬೇಕು. ನೀನು ಮಗುನೇ? ನಾವು ಇಷ್ಟು ದಿವಸ ಸುಳ್ಳು ಹೇಳಿ ನನ್ನ ನಂಬಿಸಿದ್ ಸಾಕು. ಈಗಲಾದ್ರೂ ನಿಜ ಹೇಳು ರವಿ, ಹೇಳು ರವಿ ಪ್ಲೀಸ್. ಆನಂದ್, ವಿಮಲಾ ಸುನೀತಾ ಮಗು, ಇದು ನಿಜ. ಮತ್ತೆ ಸುಳ್ಳು ಹೇಳ್ತಾ ಇದೆಯಾ? ನರ್ಸ್ ನನಗೆಲ್ಲ ಹೇಳಿದ್ದಾರೆ. ಲೋ ರವಿ, ಯಾಗಕ್ಕೂ ಒಂದು ಮಿತಿ ಇರ್ಬೇಕು ಕಣೋ. ಹೇಳು, ವಿಮಲಾ ನಿನ್ನ ಮಗು ತಾನೆ? ಹೌದು, ಅದು ನಿಜ. ಅವತ್ತು ಅತ್ಕೇತಿ ಪರಿಸ್ಥಿತಿಯಲ್ಲಿ ಅವ್ನು ಉಳಿಸ್ಕೋಬೇಕಾದ್ರೆ ಬೇರೆ ದಾರಿ ಇರಲಿಲ್ಲ. ಮಗನ್ ಕೊಟ್ಬಿಟ್ಟೆ. ಆದ್ರೆ ಆ ಮಗುನ ನನ್ನಿಂದ ನೋಡಿದ್ರೆ ದೂರ ಇರೋಕ್ಕಾಗ್ಲಿಲ್ಲ ಆನಂದ್. ಆ ಮಗು ಮೇಲಿದ್ದ ಮಮತೆ, ಪ್ರೀತಿ ನನ್ನ ಹಗಲು ರಾತ್ರಿ ಅಂದೆ ಅಲ್ಲಿಗೆ ಹೇಳ್ಕೊಂಡು ಹೋಗ್ಬಿಡ್ತಿತ್ತು. ಅಕ್ಕಪಕ್ಕದವರು ತಪ್ಪಾಗಿ ಮಾತಾಡ್ಬೋದು ಅಂತ ನನಗೆ ಗೊತ್ತಿತ್ತು. ಆದ್ರೆ ಐ ನೆವರ್ ಕೇರ್ಡ್ ಆನಂದ್, ಐ ನೆವರ್ ಕೇರ್ಡ್. ಯಾಕೆಂದ್ರೆ ನನ್ನ ಸ್ನೇಹಿತ ನನ್ನನ್ನ ತಪ್ಪಾಗಿ ತಿಳ್ಕೊಳ್ಳೋ ಭರವಸೆ ನನಗಿತ್ತು ಆನಂದ್. ಅಯ್ಯೋ, ನಿನ್ನಂಥ ಸ್ನೇಹಿತನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ನೀನು ಮಾಡಿದ ತ್ಯಾಗ ಎಂಥದ್ದು ಅಂತ ತಿಳ್ಕೊಳ್ಳದೆ ಹೋದೆ. ನೀನು ನನ್ನ ಮೇಲೆ ಇಟ್ಟಿದ್ದ ಭರವಸೆನ ನಾನು ಸುಳ್ಳು ಮಾಡಿಬಿಟ್ಟೆ ರವಿ. ಸಾಮಾನ್ಯ ಜನರ ಮಟ್ಟಕ್ಕೆ ಕೇಳಿದ್ಬಿಟ್ಟೆ. ನನ್ನ ತಪ್ಪಿಗೆ ಕ್ಷಮೆನೇ ಇಲ್ಲ, ರವಿ, ಕ್ಷಮೆನೇ ಇಲ್ಲ. ಆನಂದ್, ಅದಾಗೋಯ್ತು ನೋಡು. ಈಗಲಾದ್ರೂ ನೀನು ನನ್ನ ಮೇಲೆ ನಂಬಿಕೆ ಬಂತಲ್ಲ, ನನಗಷ್ಟೇ ಸಾಕು ಆನಂದ್. ರವಿ, ಆನಂದ್, ಇನ್ನೊಂದು ವಿಷಯ. ವಿಮಲಾ ಅಂತ ಅದಕ್ಕೆ ಕೊನೆವರೆಗೂ ಗೊತ್ತಾದ್ರೆ ಆ ಶಾಖನ ತಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ. ಆಮೇಲೆ ಒಂದು ಕ್ಷಣನೂ ಅವ್ರು ಜೀವಂತವಾಗಿರೋದಿಲ್ಲ. ಆನಂದ್, ಈ ವಿಷಯನ ಆಕೆ ಹೇಳಲ್ಲ ಅಂತ ನನಗೆ ಪ್ರಾಮಿಸ್ ಮೀ ಆನಂದ್. ಹೇಳಲ್ಲ ರವಿ, ಹೇಳಲ್ಲ. ಪ್ರಾಮಿಸ್ ಯು. ಹಾಗಾದ್ರೆ ಹೋಗು, ಆ ದೇವತೆ ಹತ್ರ ಕ್ಷಮೆ ಕೇಳ್ಕೊ. ಇಲ್ಲ ಇದೆ, ಡೋಂಟ್ ವರಿ, ಶಿ ಈಸ್ ಆಲ್ ರೈಟ್. ಗೋ ಸುನೀತಾ. ಉದಯ್, ಮಾಲಾಗೆ
ಹೆರಿಗೆ ಸುಲಭವಾಗೈತಾ? ಗಂಡು ಹೆಣ್ಣು? ಗಂಡು. ಯಾರ ತರ ಹೊಲ್ತಾನೆ? ನಿಮ್ ತರ ಅಂತೂ ಅಲ್ಲ. ಏನ್ ಮಾತಾಡ್ತಿದ್ಯಾ? ಅವಳು ಸತ್ತೋದ್ಲು, ಅದಕ್ಕೆ ಹೀಗೆ ಮಾತಾಡಿ ನನ್ನ ಕೊಲ್ಬೇಕು ಅಂತಿದ್ದೀರಾ? ತೃಪ್ತಿಯಾಗಿ ಸಾಯೋ ಹಾಗೂ ಇಲ್ಲ, ನೆಮ್ಮದಿಯಾಗಿ ಬದುಕೋ ಹಾಗೂ ಇಲ್ಲ. ಉದಯ್, ಹೇಳು, ನಾನು ಮಾಡಿದ ತಪ್ಪೇನು? ಪ್ಲೀಸ್ ಟೆಲ್ ಮಿ ಉದಯ್. ಉದಯ್, ತುಂಗ ಅವತ್ತು ಮನೇಲಿ ಕಾಣ್ತಾ ಇಲ್ಲ ಅಂತ ನೀವೆಲ್ಲ ಗಾಬರಿಯಾಗಿ ಆತಂಕ ಪಡ್ತಾ ಇದ್ರಿ. ನಾನ್ ಧೈರ್ಯವಾಗಿದ್ದೆ. ಐ ಕಂಟ್ರೋಲ್ಡ್ ಆಲ್ ಮೈ ಎಮೋಷನ್ಸ್ ಅಂಡ್ ಫೀಲಿಂಗ್ಸ್. ವೈ? ಯಾಕೆ? ತುಂಗ ಬಂದೇ ಬರ್ತಾಳೆ ಅನ್ನೋ ನಂಬಿಕೆಯಿಂದ. ಅಷ್ಟೇ ಅಲ್ಲ, ನಿಮ್ಮ ಹಾಗೆ ನಾನು ಗಾಬರಿ ಆದ್ರೆ ನೀವೆಲ್ಲ ಹೆದರಿ ಕಂಗಾಲಾಗ್ತೀರೇನೋ ಅನ್ನೋ ಭಯದಿಂದ. ಆದ್ರೆ ನನ್ನ ನಂಬಿಕೆ ಹುಸಿಯಾಗಿ ನಿಮ್ಮ ಭಯ ನಿಜ ಆಯ್ತು. ತುಂಗ ನನ್ನಿಂದ ದೂರ ಆದ್ಲು. ದಟ್ಸ್ ಮೈ ಫೇಟ್ ಉದಯ್, ದಟ್ಸ್ ಮೈ ಫೇಟ್. ಉದಯ್, ನನ್ನ ಕೈ ಬೆರಳು ಹಿಡಿದು ನಡೆಯೋದು ಕಲ್ತ ನನ್ನ ಮಗಳು ನನ್ನ ಎದೆ ಮೇಲೆ ಮಲಗಿ ನಾನು ಹೇಳೋ ಕಥೆನ ಕೇಳ್ತಾ ಆಡಿ ಬೆಳೆದ ನನ್ನ ಮಗಳು ನನ್ನ ಒಂದು ದುಷ್ಟಗ್ರಹ ಅಂತ ಭಾವಿಸಿದ್ಲು. ಈ ಮನೆಯಲ್ಲಿ ತನ್ನ ಮಗು ಕೂಡ ಹುಟ್ಟೋದು ಇಷ್ಟ ಇಲ್ಲ ಅಂದ್ಲು. ಮಕ್ಕಳ ಮೇಲಿನ ಮಮಕಾರನ ಹೇಳ್ಕೊಳಕ್ಕಾಗದೆ ವಿಲ ವಿಲ ಅಂತ ಒದ್ದಾಡ್ತಾ ಇದ್ರೆ ನನ್ನ ಜೊತೆಲಿ ಮಾತಾಡೋದು ಅವಮಾನ ಅನ್ನೋ ಹಾಗೆ ನನ್ನ ಮುಖದ ಮೇಲೆ ಬಾಗಿಲು ಮುಚ್ಚಿ ಹೊಟ್ಟೋದ್ಲು. ಯಾಕೆ? ನಾನು ಮನುಷ್ಯನ ಕಾಣಲ್ವೇ? ನನಗೆ ದುಃಖನೇ ಆಗಲ್ವೇ? ನನಗೆ ಹೃದಯನೇ ಇಲ್ವೇ ಉದಯ್? ಇನ್ನು ನೀನು ನನ್ನ ನೋಡಿ ಯಾರೋ ಪರಿಚಯನೇ ಇಲ್ದಿರೋ ಪರಕೆ ಅನ್ನೋ ಹಾಗೆ ಮುಖ ತಿರ್ಸ್ಕೊಂಡು ಹೊರಟೋದ್ಯಲ್ಲ. ಇಟ್ಸ್ ಪ್ರೌಡ್ ಟು ಹ್ಯಾವ್ ಎ ಸನ್ ಲೈಕ್ ಯು ಉದಯ್. ಉದಯ್, ನನ್ನಾಗೆ ನೀನು ಅನಾಥನಾಗಬಾರ್ದು, ನಾನು ಪಟ್ಟು ಪಾಡ್ಕೊಂಡು ನೀನು ಪಡಬಾರ್ದು ಅಂತ ಹಗಲು ರಾತ್ರಿ ಬೇವು ಸುರಿಸಿ ಸಮಾಜದಲ್ಲಿ ಗೌರವ, ಅಂತಸ್ತು, ಹಣ ಸಂಪಾದಿಸಿದ್ದೆ ನನ್ನ ತಪ್ಪ. ನಿಮ್ಮಮ್ಮ ದೂರವಾಗಿದ್ದೆ ಈ ಅಶಾಂತಿ ಕಾರಣ ಅಂತ ನಂಗೆ ಗೊತ್ತು. ಐ ನೋ ದಟ್. ಆದ್ರೆ ನಾನು ನಿರಪರಾಧಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿರೋ ನಿನಗೆ ಗೊತ್ತು. ಬಟ್ ವೈ ಆರ್ ಯು ಸ್ಟಿಲ್ ಸಸ್ಪೆಕ್ಟಿಂಗ್ ಮೀ? ಕಮ್ ಆನ್ ಟೆಲ್ ಮೀ. ಆ ತೀರ್ಪಿನಲ್ಲಿ ನನ್ನ ನಂಬಿಕೆ ಇಲ್ಲ. ನಂಬಿಕೆ ಬರೋಕೆ ಹೇಗೆ ಸಾಧ್ಯ? ನಿಜ, ರೂಪ ಒಂದೇ ತರ ಇದ್ ಮಾತ್ರಕ್ಕೆ ಗುಣ ಒಂದೇ ಆಗೋಕ್ ಸಾಧ್ಯನಾ? ಇಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಗುಣ ಬೇರೆ ಬೇರೆ ಕೊಟ್ಬಿಟ್ಟು ರೂಪನ ಮಾತ್ರ ಯಾಕೆ ಒಂದೇ ತರ ಕೊಟ್ಟೆ ದೇವರೇ ಅಂತ ಕೊರಗಿ ಕೊರಗಿ ಈ ಅಸಹ್ಯವಾದ ಮಕ್ಕನ ಕಳ್ಳಿ ನೋಡ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ನೀನು ಹೊಡೆದ್ರು ಸಹಿಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ತಂದೆ ಅಂತ ಅಲ್ಲ, ನನ್ನ ತಾಯಿ ಹಣೆ ಕುಂಕುಮ ಆಗಿದೆ ಅಂತ. ಇವತ್ತು ಈ ಹೊಸಲು ದಾಟ ಹೋಗ್ತಾ ಇದ್ದೀನಿ, ಮತ್ತೆ ಬರ್ತೀನಿ. ಯಾವಾಗ ಗೊತ್ತಾ? ನೀನ್ ಸಾಯ್ತಾ ಇದೆ ಅಂತ ನನ್ನ ಕಿವಿಗೆ ಸುದ್ದಿ ಬಿದ್ದಾಗ. ನಿನ್ನ ಬಾಯಿಗೆ ತುಳಸಿ ತೀರ್ಥ ಬಿಡೋದಲ್ಲ, ನಿನ್ನ ಹೆಣಕ್ಕೆ ಬೆಂಕಿ ಇಡೋದಕ್ಕೆ. ಅಮರ ನೆನಪು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ.